ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಂದರೆ ಟೊಯೋಟಾ ಫಾರ್ಚುನರ್ ಟೈಪ್ 1 2010 ಮಾಡಲ್. ಸೊ ಗಾಡಿ ಹೇಗಿದೆ ನೋಡಿ. ಸೊ ಗಾಡಿ ಹೀಗೆ ಕಾಣುತ್ತೆ. ಇದು ಟೊಯೋಟಾ ಫಾರ್ಚುನರ್ 2010 ಮಾಡಲ್ ಟೈಪ್ 1. ಇದು ಫ್ರಂಟ್ ವ್ಯೂ. ಸೊ ಹಾಗೆ ಮೂವ್ ಆಗ್ತಾ ಹೋದರೆ ಇದು ಸೈಡ್ ಆ್ಯಂಗಲಿಂದ ಡೀಟೇಲಾಗಿ ಹೇಳ್ತೀನಿ ಗಾಡಿ ಬಗ್ಗೆ. ಸೊ ಒಂದು ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ, ಗಾಡಿ ಹೇಗೆ ಕಾಣಿಸುತ್ತೆ ಅಂತ. ಇದು ಬ್ಯಾಕ್ ಸೈಡಿಂದ. ಸೊ ಬನ್ನಿ ಡೈರೆಕ್ಟಾಗಿ ಇಂಜಿನ್ ಹೋಗೋಣ. ಇದೇ ಇಂಜಿನು. ಸೊ ಇದು ಬಂದ್ಬಿಟ್ಟು 3 ಲೀಟರ್ D40 4 ಸಿಲಿಂಡರ್ ಇಂಜಿನ್. ಇದರಲ್ಲಿ 171 PS ಪವರ್ ಸಿಗುತ್ತೆ, 343 Nm ಆಫ್ ಟಾರ್ಕ್ ಸಿಗುತ್ತೆ. ಇದು ಆ್ಯಕ್ಚುಲಿ ಒಂದು ಬೀಸ್ಟು. ಈ ಗಾಡಿಲಿರೋ ಪವರ್ ಎಷ್ಟಿದೆ ಅಂದರೆ ಈಗ ಗೊತ್ತಿರೋ ಗಾಡಿಗಳಿಗೂ ಅಷ್ಟು ಪವರ್ ಇರೋಲ್ಲ. ಅವಾಗಲೂ ಲೆಜೆಂಡು, ಇವಾಗಲೂ ಲೆಜೆಂಡ್ ಈ ಗಾಡಿ. ಪವರ್ ಫಿಗರ್ಸ್ ಏನೇ ಆಗಿರಲಿ, ಆ್ಯಕ್ಚುಲಿ ಈಗ 500 Nm ಆಫ್ ಟಾರ್ಕ್ ಅಂತೆಲ್ಲ ಕೊಡ್ತಾರೆ. ಆ್ಯಕ್ಚುಲಿ ಅಷ್ಟೊಂದು ಟಾರ್ಕ್ ಇರಲ್ಲ, ಪವರ್ ಇರೋಲ್ಲ. ಪವರ್ಸ್ ಏನಿದ್ರು ಬರೀ ನಂಬರ್ಸ್ ಇಲ್ಲ, ಡೈರೀಸಲ್ಲಿ ಇಲ್ಲ ಮೆನ್ಷನ್ ಮಾಡೋಕ್ಕಷ್ಟೇ ಲಾಯಕದು. ಸೊ ಇದರಲ್ಲಿರೋ ಪವರ್ ಆ್ಯಕ್ಚುಯಲ್ ಫಿಗರ್ಸ್ ಏನಂದರೆ ನಾವು ಡ್ರೈವ್ ಮಾಡೋದಲ್ಲೇ ಗೊತ್ತಾಗೋದು ಏನು ಪವರ್ ಇದೆ ಏನಿದಿಲ್ಲ ಅಂತ. ಸೊ ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಇಲ್ಲಿ ನಿಮ್ಗೊಂದು ಪ್ರೊಜೆಕ್ಟರ್ ಸಿಗುತ್ತೆ, ಒಂದು ಹ್ಯಾಲಜನ್ ಲೈಟ್ ಸಿಗುತ್ತೆ. ಸೊ ಪ್ರೊಜೆಕ್ಟರ್ ಬಂದ್ಬಿಟ್ಟು ಲೋ ಬೀಮು, ಹ್ಯಾಲಜನ್ ಬಂದ್ಬಿಟ್ಟು ಹೈ ಬೀಮು. ಅದರ ಕೆಳಗಡೆ ಒಂದು ಫಾಗ್ ಲೈಟ್ ಇದೆ. ಈ ಫಾಗ್ ಲೈಟು ಕಂಪ್ನಿಯಿಂದ ಬಂದಿರೋದಲ್ಲ, ನಾನು JC ರೋಡಲ್ಲಿ ಹಾಕ್ಸಿರೋದು. ಸೊ ಫಾಗ್ ಲೈಟ್ ಬಂದ್ಬಿಟ್ಟು ಟ್ರೈ ಕಲರ್ ಫಾಗ್ ಲೈಟ್ ಇದು ಆ್ಯಕ್ಚುಲಿ ನನಗೆ ಅವಾಗ ಹಾಕ್ಸಿದ್ದು ಆಲ್ಮೋಸ್ಟ್ 1.5 year ಆಯಿತು ಅನಿಸುತ್ತೆ. ಅರೌಂಡ್ 7K 8K ಬಿತ್ತು ಈ ಫಾಗ್ ಲ್ಯಾಂಪ್ಗೆ. ಇದು ಟ್ರೈ ಕಲರ್ ಫಾಗ್ ಲ್ಯಾಂಪ್. ಇದರಲ್ಲಿ ವೈಟ್ ಲೈಟ್, ಯೆಲ್ಲೋ ವಿತ್ ವೈಟ್ ಮಿಕ್ಸ್ ಬರುತ್ತೆ. ಗಾಡಿ ಫ್ರಂಟಲ್ಲಿ ಬಂದರೆ ನಿಮ್ಗೊಂದು ಗ್ರಿಲ್ ಸಿಗುತ್ತೆ. ಗ್ರಿಲ್ ಮೇಲೆ ಒಂದು ಟೊಯೋಟಾ ಲೋಗೋ ಇರುತ್ತೆ. ಹಾಗೆ ಕೆಳಗಡೆ ಬಂದರೆ ಒಂದು ಮಡ್ ಗಾರ್ಡು ಬಂಪರ್ಗೆ ಅಟ್ಯಾಚ್ ಆಗಿರುತ್ತೆ. ನೋಡೋಕೆ ಒಳ್ಳೆ ಬೀಸ್ಟ್ ಲುಕ್ ಕೊಡುತ್ತೆ ಚೆನ್ನಾಗಿ. ಸೈಡಲ್ಲಿ ನಿಮಗೆ 265/65 R17 ಟೈರ್ಸು. ಫ್ರಂಟಲ್ಲಿ ಡಿಸ್ಕ್ ಸಿಗುತ್ತೆ. ಹಾಗೆ ಬ್ಯಾಕ್ಗೆ ಹೋದರೆ ಬ್ಯಾಕಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗೋದು. ಸೊ ಇಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದರೆ ಯೂಶಲಿ ಬೇರೆ ವೆಹಿಕಲಲ್ಲಿ 180-200 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಈ ಗಾಡಿಯಲ್ಲಿ 215 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ತುಂಬಾ ಜಾಸ್ತಿ ಆಯಿತು. ಆಫ್ ರೋಡಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕಿಂದ ವ್ಯೂ ಈ ಥರ ಇರುತ್ತೆ. ನಿಮಗೆ ಟೈಲೈಟ್ ಸಿಗುತ್ತೆ. ಟೈಲೈಟ್ 2 ಹ್ಯಾಲಜನ್, ಅದರಲ್ಲಿ ಒಂದು ಟೊಯೋಟಾ ಲೋಗೋ ಇರುತ್ತೆ. ಕೆಳಗಡೆ ಟೊಯೋಟಾ ಫಾರ್ಚುನರ್ ಅಂತ ಬರ್ತಿದೆ. ಸೊ ಇದ್ರ ಮೇಲ್ಗಡೆ ಒಂದು ಬ್ರೇಕ್ ಲೈಟ್ ಇದೆ, ಮೋಸ್ಟ್ಲಿ ನಿಮ್ಗೆ ಕಾಣಿಸಿದೆ ಅನಿಸುತ್ತೆ. ಆ್ಯಂಡ್ ಇಲ್ಲೊಂದು ವೈಪರ್ ಇದೆ. ಸೊ ವೈಪರ್ಗೆ ನೀರು ಕೂಡ ಬರುತ್ತೆ, ಸ್ಪ್ರಿಂಕಲ್ ಆಗುತ್ತೆ. ಸೊ ಇದು 4WD ಜೀಪ್ ಅಂತ ನಾನು ಹಾಕ್ಸಿರೋದು. ಈ ಗಾಡಿ ಒಂದು ಫುಲ್ ಟೈಮ್ 4 wheel ಡ್ರೈವ್. ಸೊ 4 ವೀಲಲ್ಲೂ ಪವರ್ ಇರುತ್ತೆ, 4 ವೀಲ್ ಫುಲ್ ಮಾಡ್ತಾರೆ. ಹಾಗೆ ಡೋರ್ ತೆಗೆದು ಹೊರಗಡೆ ಬಂದರೆ ಇದು ನಿಮ್ಮ ಸ್ಟೇರಿಂಗ್ ಪೊಸಿಷನ್. ಸೊ ಈ ಥರ ಇರುತ್ತೆ ನಿಮ್ಮ ಸ್ಟೇರಿಂಗ್ ಪೊಸಿಷನ್. ಸೊ ಅಲ್ಲಿಂದ ಮೂವ್ ಆಗ್ತಾ ಬಂದರೆ ಇದು ಡೋರ್ಗೊಂದು ಫೈಬರ್ ಥರ ಫ್ಯಾಬ್ರಿಕೇಟೆಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿಂದ ಕೆಳಗಡೆ ವಿಂಡೋ ಕಂಟ್ರೋಲ್ಸ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಆಟೋಮೆಟಿಕ್ ಇರುತ್ತೆ. ಆ್ಯಂಡ್ ಅದನ್ನ ಲಾಕ್ ಅನ್ಲಾಕ್ ಇಲ್ಲಿ ಮಾಡ್ಕೋಬೋದು. ಹಾಗೆ ನಿಮ್ಮದು 4 ಡೋರ್ದು ಲಾಕ್ ಅನ್ಲಾಕ್ ಇಲ್ಲಿ ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ಡಿಕ್ಕಿ 5 ಡೋರು. ಸೊ ಅಲ್ಲಿಂದ ಮೂವ್ ಆಗ್ತಾ ಬಂದರೆ ಇದು ನಿಮ್ಮ ಸೀಟಿಂಗ್ ಪೊಸಿಷನ್. ಸೊ ಸೀಟ್ನ ರಿಕ್ಲೈನ್ ಮಾಡ್ಕೋಬೋದು, ಅಪ್ ಆ್ಯಂಡ್ ಡೌನ್ 2 ಮಾಡ್ಕೋಬೋದು. ಸೊ ಅಲ್ಲಿಂದ ಮೂವ್ ಆಗ್ತಾ ಇಲ್ಲಿ ಬಂದರೆ ನೋಡಿ, ನಿಮ್ಮಿದು ಲೆಫ್ಟ್ ರೈಟ್ ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಅಪ್ ಡೌನು ಮಾಡ್ಕೋಬೋದು, ಲೆಫ್ಟ್ ರೈಟ್ 2 ಕಡೆನೂ ಮಾಡ್ಕೋಬೋದು. ಅಲ್ಲಿಂದ ಕೆಳಗಡೆ ಬಂದರೆ ನಿಮ್ಮ ಹೆಡ್ಲೈಟ್ನ ಅಪ್ ಟು ಡೌನ್ ಮಾಡ್ಕೋಬೋದು. ಇಲ್ಲಿ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅಲ್ಲಿಂದ ಎಕ್ಸ್ಟ್ರಾ ಸ್ವಿಚಸ್ ಬೇರೆ ಇರುತ್ತೆ. ಸೊ ಇನ್ ಕೇಸ್ ನೀವೇನಾರ ಎಕ್ಸ್ಟ್ರಾ ಲೈಟ್ ಹಾಕಂಗಿದ್ರೆ ಸೊ ಸ್ವಿಚಸ್ನ ಮತ್ತೆ ಕೊರೆದು ಮಾಡಿ ಸ್ವಿಚ್ ಹಾಕೋಕ್ಕಿಂತ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಆ್ಯಂಡ್ ಒಂದು ಸೆಕ್ಯೂರಿಟಿ ಲೈಟ್ ಇರುತ್ತೆ ನಿಮ್ಗೆ ಇಲ್ಲಿ. ಸ್ಟೇರಿಂಗಲ್ಲಿ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ ಸಿಗುತ್ತೆ, ಬೇರೆ ಬೇರೆ ಮೋಡ್ ಸಿಗುತ್ತೆ, ಇನ್ಫೋ ಸಿಗುತ್ತೆ. ಆದರೆ ನಿಮ್ಗೆ ಯಾವುದೇ ರೀತಿಯಾದ ವಾಯ್ಸ್ ಕಮಾಂಡ್ ಆಗಲಿ, ಕಾಲ್ ರಿಸೀವಿಂಗ್ ಆಗಲಿ, ಕ್ರೂಸ್ ಕಂಟ್ರೋಲ್ ಸಿಗಲ್ಲ. ಸೊ ಇದು ನಿಮ್ಮ ಕೀ ಆನ್ ಮಾಡಿದಾಗ ಈ ಥರ ಡಿಸ್ಪ್ಲೇ ಬರುತ್ತೆ ನಿಮಗೆ. ಸೊ ಇಲ್ಲೊಂದು ವೈಪರ್ ಕಂಟ್ರೋಲ್ ಲಿವರ್ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್, ಅಪ್ ಆ್ಯಂಡ್ ಡೌನ್ ಇಂಡಿಕೇಟರ್ಸ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಅದ್ಬಿಟ್ಟು ಹಂಗೆ ಮೂವ್ ಆಗ್ತಾ ಬಂದರೆ ನಿಮ್ಗೆ ಇಲ್ಲೊಂದು ಸ್ಮಾಲ್ ಡಿಸ್ಪ್ಲೇ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಗಾಡಿ ಆವ್ರೇಜ್, ನೀವು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಆ ಥರ ಬೇಸಿಕ್ ಇನ್ಫೋ ಎಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ಒಂದು ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಕಂಪ್ನಿ ಕಡೆನೇ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕ್ ಸಿಸ್ಟಮ್ ಕ್ವಾಲಿಟಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ಬರೀ ಒಂದು ಊಫರ್ ಹಾಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಕೆಳಗಡೆ ನಿಮ್ಗೆ AC ಕಂಟ್ರೋಲ್ಸ್ ಇರುತ್ತೆ. ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಇರುತ್ತೆ. ಹೊಸ ಲೈಟ್ ಇದೆ ಅಲ್ಲೊಂದು. ಸೊ ಕೆಳಗಡೆ ಒಂದು ಸ್ವಿಚ್ ಇದೆ. ಈ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆಗುತ್ತೆ ಹಿಂದ್ಗಡೆ. ಸೊ ನಿಮ್ಗೆ ಗೈಡ್ ಮಾಡೋಕ್ಕೆ. ಅದು ಬಿಟ್ಟು ನಿಮ್ಗೊಂದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಲಿವರ್ ಇರುತ್ತೆ ಇಲ್ಲಿ. ಅದ್ರ ಜೊತೆ ಒಂದು 4 wheel ಡ್ರೈವ್ ಗೇರ್ ಲಿವರ್ ಇದೆ. ಸೊ ಅವೆಲ್ಲ ಹೇಳಿದ್ನಲ್ಲ, 4 ಲೋ 4 ಹೈ. ಅದನ್ನ ನೆಕ್ಸ್ಟ್ ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಯೂಸ್ ಮಾಡೋದು ಏನು ಮಾಡೋದಲ್ಲ. ಸೊ ಅದು ಬಿಟ್ಟು ನಿಮ್ಗೊಂದು ಹ್ಯಾಂಡ್ ಬ್ರೇಕ್ ಇದೆ ಇಲ್ಲಿ. ಅದ್ರ ಜೊತೆಗೆ ಒಂದು
ಆಮ್ರೆಸ್ಟ್ ಇದೆ. ಸೊ ಆಮ್ರೆಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಆಮ್ರೆಸ್ಟ್ ಕೆಳಗಡೆ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಈ ತರ ಸಿಗುತ್ತೆ ನಿಮ್ಗೆ ಸ್ಟೋರೇಜ್ ಸ್ಪೇಸ್. ಅಂಡ್ ಕೋ ಪ್ಯಾಸೆಂಜರ್ ಪಕ್ಕದಲ್ಲಿ ನಿಮ್ಗೆ ಒಂದು ಗ್ಲೋ ಬಾಕ್ಸ್ ಇದೆ. ಸೊ ಅಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇಟ್ಕೋಬಹುದು. ಇದಕ್ಕೊಂದು ಲಾಕ್ ಬೇರೆ ಇದೆ. ಸೊ ಅದಕ್ಕೆ ನಿಮ್ ಕೀನೇ ಬೇಕಾಗಿರೋದು, ಗಾಡಿ ಕೀ. ಸೊ ಇಲ್ಲಿ ಕೋ ಪ್ಯಾಸೆಂಜರ್ ಸೈಡ್ ಒಂದು ಏರ್ ಬ್ಯಾಗ್ ಇದೆ ಅಂಡ್ ಡ್ರೈವರ್ಗೆ ಒಂದು ಏರ್ ಬ್ಯಾಗ್ ಇದೆ. ಸೊ ಗಾಡಿ ಡೋರ್ ಅಲ್ಲಿ ಆಲ್ಮೋಸ್ಟ್ ಒಂದು 1 ಲೀಟರ್ ಬಾಟಲ್ ನ ಹಿಡಿಸುತ್ತೆ ಗಾಡಿ ಡೋರ್ ಅಲ್ಲಿ. ಅಂಡ್ ಎಲ್ಲಾ ಡೋರ್ ಅಲ್ಲೂ ವಿಂಡೋ ಅಪ್ ಅಂಡ್ ಡೌನ್ ಕಂಟ್ರೋಲ್ ಸಿಗುತ್ತೆ ನಿಮ್ಗೆ. ಜೊತೆಗೆ ನಿಮ್ಗೆ ಚಾರ್ಜರ್ ಸ್ವಿಚ್ ಸಿಗುತ್ತೆ, ಲೆಫ್ಟ್ ಗೊಂದು ರೈಟ್ ಗೊಂದು. ಅದು ಬಿಟ್ಟು ಸ್ಟೇರಿಂಗ್ ಬಂದ್ರೆ ಸ್ಟೇರಿಂಗ್ ಅಲ್ಲಿ ಟೆಲಿಸ್ಕೋಪಿಕ್ ಕಂಟ್ರೋಲ್ಸ್ ಇಲ್ಲ, ಆದ್ರೆ ಸ್ಟೇರಿಂಗ್ ನ ಅಪ್ ಅಂಡ್ ಡೌನ್ ಮಾಡ್ಕೋಬಹುದು. ಒಂದ್ ನಿಮಿಷ ನೋಡಿದ ಒಂದ್ ಬ್ಲಾಕ್ ಸ್ಟೇರಿಂಗ್ ಕೆಳಗಡೆ ಬಂತು, ಮತ್ತೆ ಮೇಲ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ. ತುಂಬಾ ಶಕ್ತಿ ಬೇಕು. ಸ್ಟೇರಿಂಗ್ ಇಂದ ಹಾಗೆ ಮೇಲ್ ಬಂದ್ರೆ ನಿಮ್ಗೆ ಇಲ್ಲೊಂದು ಮಿರರ್ ಸಿಗುತ್ತೆ. ಮಿರರ್ ಮೇಲ್ಗಡೆ ನಿಮ್ಗೊಂದು ಗಾಗಲ್ ಹೋಲ್ಡರ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಿಮ್ಗೆ 2 ಲೈಟ್ ಸಿಗುತ್ತೆ, 2 ಹ್ಯಾಲೋಜನ್ ಲೈಟ್ ಇರುತ್ತೆ, ಇದು ಆನ್ ಅಂಡ್ ಆಫ್. ಸೊ ಪಕ್ಕದಲ್ಲಿ ಒಂದು ಕೋ ಪ್ಯಾಸೆಂಜರ್ಗೆ ಒಂದು ಮಿರರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ವೈಫ್ ಕೂತ್ಕೊಂಡ್ರೆ ಮೇಕಪ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿರುತ್ತೆ. ಹಾಗೆ ರೈಟ್ ಬಂದ್ರೆ ಇಲ್ಲೊಂದು ಇರುತ್ತೆ, ಆದ್ರೆ ಇಲ್ಲಿ ಮಿರರ್ ಏನಿರಲ್ಲ, ಬರೀ ಇನ್ಸ್ಟ್ರಕ್ಷನ್ಸ್ ಮಾತ್ರ ಇರುತ್ತೆ. ಎಲ್ಲ ಹುಡುಗರಿಗೆ ಹೇಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೋ ಅದೇ ರೀತಿ ಇಲ್ಲಿರುತ್ತೆ. ಅದು ಬಿಟ್ಟು ನೀವು ಸ್ವಲ್ಪ ಕೆಳಗಡೆ ಬಂದ್ರೆ ಸೊ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಸಿಗುತ್ತೆ, ಕಂಟ್ರೋಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಮಿರರ್ ಕ್ಲೋಸ್ ಆಗುತ್ತೆ ಈ ತರ, ಆನ್ ಅಂಡ್ ಆಫ್. ಸೊ ಮತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದು ಆಟೋಮೆಟಿಕ್ ನಿಮ್ಗೆ ಸಿಗುತ್ತೆ ಕಂಟ್ರೋಲ್ಸ್. ಇದರಿಂದ ಹಾಗೆ ಮೂವ್ ಆಗ್ತಾ ಬಂದ್ರೆ ನಿಮ್ಗೆ ಇಲ್ಲೊಂದು ಗ್ಲಾಸ್ ಹೋಲ್ಡರ್ ಸಿಗುತ್ತೆ. ಎಣ್ಣೆ ಹೊಡೆಯೋದು ಚೆನ್ನಾಗಿರುತ್ತೆ ನೈಟ್ ಟೈಮು. ಡ್ರೈವರ್ ಒಬ್ಬರಿಗೆ ಅಲ್ಲ, ಕೋ ಪ್ಯಾಸೆಂಜರ್ ಕೂಡ ಸಿಗುತ್ತೆ ಆ ಥರದ್ದು. ಅಂಡ್ ನಿಮ್ ಎಲ್ಲ AC ವೆಂಟ್ಸ್ ನ ಕ್ಲೋಸ್ ಓಪನ್ ಮಾಡ್ಕೋಬಹುದು ಇಲ್ಲಿ. ಸೊ ನೀವು AC ಯೂಸ್ ಮಾಡ್ತಿಲ್ಲ ಅನ್ನೋ ಟೈಮಲ್ಲಿ ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಈ ತರ 4 ವೆಂಟ್ ಸಿಗುತ್ತೆ ನೋಡಿ, ಅಲ್ಲಿದೆ 2, 3, ಇಲ್ಲಿ ಡ್ರೈವರ್ ಸೈಡ್ ಒಂದು 4. ಸೊ ಟೋಟಲ್ 4 ವೆಂಟ್ಸ್ ಇದೆ ಫ್ರಂಟ್ ಸೈಡ್. 4 AC ವೆಂಟ್ಸ್ಗೂ ಇಂಡಿವಿಜುವಲ್ ಕಂಟ್ರೋಲ್ಸ್ ಇದೆ ನೋಡಿ, ಇಲ್ಲಿ ಅಪ್ ಡೌನ್ ಮಾಡ್ಕೋಬಹುದು. ಸೊ 4 AC ವೆಂಟ್ಸ್ಗೂ ಇಂಡಿವಿಜುವಲ್ ಕಂಟ್ರೋಲ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೈಡ್ ಡೋರ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ವಿಂಡೋ ಕಂಟ್ರೋಲ್ ಸಿಗುತ್ತೆ, ಅಪ್ ಅಂಡ್ ಡೌನ್ ಕಂಟ್ರೋಲ್ ಸಿಗುತ್ತೆ. ಒಂದು 1/2 ಲೀಟರ್ ಬಾಟಲ್ ಸ್ಟೋರ್ ಮಾಡ್ಬೋದು ಇಲ್ಲಿ. ಅದು ಬಿಟ್ಟರೆ ನಿಮ್ಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ, ಈ ಕಡೆ ಒಂದು ಆ ಕಡೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಬ್ಯಾಕ್ ಸೈಡ್ ಆರಾಮ ಕಂಫರ್ಟಬಲ್ ಆಗಿ 3 ಜನ ಕೂತ್ಕೋಬಹುದು. ಸೊ ಮಧ್ಯದಲ್ಲಿ ಒಂದು ಈ ತರ ಒಂದು ಆಮ್ರೆಸ್ಟ್ ಸಿಗುತ್ತೆ ನಿಮ್ಗೆ. ಈಗ ಸೊ ಮಧ್ಯದಲ್ಲಿ ಕೂತ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನಾನೊಬ್ಬ 6 ಅಡಿ ಮನುಷ್ಯ, ಸೊ ಡೀಸೆಂಟ್ ಆಗಿದೆ. ಸೊ ಹೆಡ್ ರೂಮ್ ತುಂಬಾನೇ ಚೆನ್ನಾಗಿದೆ ಅಂಡ್ ಥೈ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೊಂದೇನು ಬ್ಯಾಡ್ ಏನಿಲ್ಲ ಬೇರೆ ಕಾರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ. ಅಂಡ್ ತುಂಬಾನೇ ಲೆಗ್ ರೂಮ್ ಇದೆ. ಸೊ ನಾನು ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತಿದ್ದೀನಿ. ಸೊ ಇವೆರಡು ಇಂಡಿವಿಜುವಲ್ ಸೀಟ್ಸ್. ಸೊ ಈ ಸೀಟ್ಸ್ ನ ಬೇಕಾದ್ರೆ ನೀವು ಈ ತರ ಫ್ರಂಟ್ ಮಾಡ್ಕೋಬಹುದು, ಈ ತರ ಬ್ಯಾಕ್ ಮಾಡ್ಕೋಬಹುದು. ಅದಲ್ಲದೆ ನಿಮ್ಗೊಂದು ಒಳ್ಳೆ ರಿಕ್ಲೈನ್ ಆಂಗಲ್ ಸಿಗುತ್ತೆ ಈ ಸೀಟಲ್ಲಿ. ಸೊ ಈ ತರ ರಿಕ್ಲೈನ್ ಮಾಡ್ಕೊಂಡು ಸೊ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. ನಿಮ್ಗೆ 4 ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ, ಇದು ಬ್ಯಾಕ್ ಸೈಡ್ ಪ್ಯಾಸೆಂಜರ್ಗೆ. ಅಂಡ್ ಡ್ರೈವರ್ ಸೈಡ್ಗೆ ಅಲ್ಲಿ ಸ್ಟೇರಿಂಗ್ ಮೇಲೆ ಇದೆ ನೋಡಿ, ಅಲ್ಲೇ ಸಿಗುತ್ತೆ ನಿಮ್ಗೆ. ಪಕ್ಕದ ಪ್ಯಾಸೆಂಜರ್ಗೆ ಲೆಫ್ಟ್ ಸೈಡ್ ಇದೆ, ಇಲ್ಲಿ ಒಂದಿದೆ ಗ್ರಾಬ್ ಹ್ಯಾಂಡಲ್. ಅದ್ ಬಿಟ್ಟು ಬ್ಯಾಕ್ ಸೈಡ್ ಪ್ಯಾಸೆಂಜರ್ಸ್ಗೆ 2 AC ವೆಂಟ್ಸ್ ಇದೆ, ಒಂದು ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ. ಮಧ್ಯದಲ್ಲಿ ನಿಮ್ಗೆ AC ಕಂಟ್ರೋಲ್ಸ್ ಇದೆ, ಆನ್ ಅಂಡ್ ಆಫ್ ಮಾಡ್ಕೋಬಹುದು, ಇಲ್ಲ ಹೈ ಲೋ ಮಾಡ್ಕೋಬಹುದು. ಅದ್ ಬಿಟ್ಟು ನಿಮ್ಗೆ ಒಂದು ಸ್ವಿಚ್ ಇದೆ, ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಅದಲ್ಲದೆ ಇಲ್ಲಿ ಕೆಳಗಡೆ ನಿಮ್ಗೆ 2 ಕಪ್ ಹೋಲ್ಡರ್ಸ್ ಬೇರೆ ಸಿಗುತ್ತೆ. ಅದನ್ನ ಬೇಡ ಅಂದ್ರೆ ಬೇಕಾದ್ರೆ ಹೀಗೆ ಕ್ಲೋಸ್ ಮಾಡ್ಕೋಬಹುದು. ಕೇಸ್ ನೀವೇನೋ ಬ್ಯಾಕ್ ಸೈಡ್ ಹೋಗ್ಬೇಕಂದ್ರೆ ಸೊ ಇಲ್ಲೊಂದು ಲಿವರ್ ಇದಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಸೀಟಿಗೆ ಫೋಲ್ಡ್ ಆಗುತ್ತೆ. ಕೆಳಗಡೆ ಒಂದು ಸ್ವಿಚ್ ಇದೆ ಇಲ್ಲಿ, ಆ ಸ್ವಿಚ್ ಮಾಡಿ ಲಿಫ್ಟ್ ಮಾಡಿದ್ರೆ ಸೊ ಬ್ಯಾಕ್ ಸೈಡ್ ಹೋಗೋದು ಆರಾಮಾಗಿ. ಲಾಸ್ಟ್ ರೋ ಕಂಫರ್ಟ್ ಆಗಿದೆ ಅಂತ ತೋರಿಸ್ತೀನಿ. ಹೀಗೆ ಒಳಗಡೆ ಹೋಗ್ಬೇಕು. ಈಗ ಹೊರಡೋಗಿ ಈಗ ಕೂತ್ಕೊಂಡ್ರೆ ಈ ಸೀಟ್ನ ಫೋಲ್ಡ್ ಮಾಡಿಕೊಂಡು ಇದನ್ನ ಅಪ್ ಮಾಡಿದ್ರು ಬಂದಿದ್ದೀನಿ. ಸೊ ಲಾಸ್ಟ್ ಕಂಫರ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಹೆಡ್ ರೂಮು ಅಷ್ಟೇನು ಚೆನ್ನಾಗೇನಿಲ್ಲ. ನಾನು ಫುಲ್ ಸ್ಟ್ರೈಟ್ ಮಾಡಿದ್ರೆ ತಲೆ ಆಲ್ಮೋಸ್ಟ್ ನನ್ನ ಕೂದಲು ಟಚ್ ಆಗ್ತಾ ಇದೆ. ಸೊ ಹಂಪ್ಕಿಂಗ್ ಬಂದ್ರೆ ತಲೆ ಹೊಡಿತೆ ಪಕ್ಕ. ಅದು ಬಿಟ್ಟು ನೀ ಸ್ಪೇಸ್ ಅಷ್ಟೇನಿಲ್ಲ, ಆದರೆ ಶಾರ್ಟ್ ಡಿಸ್ಟೆನ್ಸ್ಗೆ ಆರಾಮಾಗಿ ಹೋಗ್ಬೋದು. ಟೈ ಸಪೋರ್ಟ್ ತುಂಬಾ ಪುವರ್ ಆಗಿದೆ. ಅದು ಬಿಟ್ಟು ಬೇಕಾದ್ರೆ ನೀವು ರಿಕ್ಲೈನ್ ಮಾಡ್ಕೋಬಹುದು ಈ ತರ. ಸೊ ಲಾಸ್ಟ್ ರೋ ಬೇಕಾದ್ರೆ ಇದ್ರ ರಿಕ್ಲೈನ್ ಸಿಗುತ್ತೆ ನಿಮ್ಗೆ. ಸೊ ಇಷ್ಟು ರಿಕ್ಲೈನ್ ಆಗುತ್ತೆ ಸೀಟು.
ಪರವಾಗಿಲ್ಲ, ಕಂಫರ್ಟಬಲ್ ಆಗಿದೆ. ಒಂದು ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಆರಾಮಾಗಿ ಹೋಗ್ಬೋದು. ಒಂದು 100-150 ಮೀಟರ್ಸ್ ಕಿಲೋಮೀಟರ್ಸ್ ಆದ್ರೆ ಆರಾಮಾಗಿ ಹೋಗ್ಬೋದು. ಅದಲ್ಲದೆ ನಿಮಗೆ ಇಲ್ಲೊಂದು ಅಡ್ಜಸ್ಟ್ ಬೇರೆ ಸಿಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೀವು ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ನಾನು ಆಲ್ರೆಡಿ ನಾನೇ ಕಂಫರ್ಟಬಲ್ ಆಗಿದ್ದೀನಿ. ಒಂದು ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಹೋಗ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಲಾಂಗ್ ಜರ್ನಿ ಮಾಡ್ತೀರಾ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಇಬ್ರು ಕೂತ್ಕೋಬಹುದು ಅಷ್ಟೇ ಸ್ಪೇಸ್. ಸೊ ನಿಮ್ಗೆ ಇಲ್ಲೊಂದು ಸೀಟ್ ಬೆಲ್ಟ್ ಸಿಗುತ್ತೆ ಈ ರೀತಿ, ಅಂಡ್ ಹಾಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. ಅದು ಬಿಟ್ಟರೆ ಮೇಲ್ಗಡೆ ಒಂದು ಗ್ರಾಬ್ ಹ್ಯಾಂಡಲ್ ಇದೆ. ಸೇಮ್ ಅದೇ ರೀತಿ ನೀವು ಆ ಸೈಡ್ ಬಂದ್ರೆ ಇಲ್ಲೊಂದು ಸೀಟ್ ಬೆಲ್ಟ್ ಇದೆ, ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. 2 ಕಪ್ ಇಟ್ಕೊಂಡು 2 ಬಾಟ್ಲ್ ಇಟ್ಕೋಬಹುದು ಇಲ್ಲಿ ಆರಾಮಾಗಿ. ಅದು ಬಿಟ್ಟು ಹಾಗೆ ಮೇಲ್ ಬಂದ್ರೆ ಇಲ್ಲೊಂದು ಗ್ರಾಬ್ ಹ್ಯಾಂಡಲ್ ಇದೆ. ಅದಲ್ಲದೆ ನಿಮ್ಗೆ ಇಲ್ಲೊಂದು ಲೈಟ್ ಇದೆ, ನೈಟ್ ಟೈಮ್ ಇದಕ್ಕೆ ಆನ್ ಅಂಡ್ ಆಫ್ ಮಾಡ್ಕೋಬಹುದು ಹೀಗೆ. ಅದಲ್ದಿರ ನಿಮ್ಗೆ ಇಲ್ಲಿ 2 AC ವೆಂಟ್ಸ್ ಇದೆ. ಸೊ ಲಾಸ್ಟ್ ಪ್ಯಾಸೆಂಜರ್ ಕೂಡ ಇಲ್ಲಿ AC ಸಿಗುತ್ತೆ ಆರಾಮಾಗಿ. ಸೊ ಅಲ್ಲಿಂದ ಬ್ಯಾಕ್ ಸೈಡ್ ಈ ತರ ಬಂದ್ರೆ ಎಲ್ಲಾ ಸೀಟ್ ಅಪ್ ಆದ್ರೆ ನಿಮ್ಗೆ ಈ ತರ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ. ಆರಾಮಾಗಿ 1, 2, 3 ಟ್ರಾಲಿ ಇಟ್ಕೊಂಡು ಹೋಗ್ಬೋದು, ಇಲ್ಲ 2-3 ಬ್ಯಾಗ್ ಇಟ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಲಾಸ್ಟ್ ಸೀಟ್ ನ ಹೇಗೆ ಫೋಲ್ಡ್ ಮಾಡೋದ್ರೆ ಇಲ್ಲೊಂದು ಲಿವರ್ ಇರುತ್ತೆ, ಇದು ನೀವು ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಸೀಟ್ ಫೋಲ್ಡ್ ಆಗುತ್ತೆ. ಇಲ್ಲೊಂದು ಥ್ರೆಡ್ ಇದೆ, ಈ ಥ್ರೆಡ್ ನ ಫುಲ್ ಮಾಡಿ ಈ ತರ ಲಿಫ್ಟ್ ಮಾಡಿ ಆ ಸೀಟ್ ನ ಇಲ್ಲಿ ಹುಕ್ಗೆ ಲಾಕ್ ಮಾಡೋದು. ಲಾಸ್ಟ್ 2 ಸೀಟ್ ಫೋಲ್ಡ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅಂಡ್ ಆ ಮಿಡಲ್ ಸೀಟ್ ಕೂಡ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ ತೋರಿಸ್ತೀನಿ ಒಂದ್ಸಲ ಎಷ್ಟು ಸ್ಟೋರೇಜ್ ಆಗುತ್ತೆ. ಸೊ ನೋಡಿ, ಈಗ ಮಿಡಲ್ ಸೀಟ್ ಕೂಡ ಫೋಲ್ಡ್ ಮಾಡಿದೀನಿ. ಸೊ ಫೋಲ್ಡ್ ಮಾಡಿದಾಗ ಈ ತರ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಸೊ ಈ ವ್ಯೂವಿಂದ ಈ ತರ ಕಾಣಿಸುತ್ತೆ. ಅದೇ ರೀತಿ ನೀವು ಸೆಂಟ್ರಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ. ಹಿಂದ್ಗಡೆ ಡಿಕ್ಕಿನ ಈ ರೀತಿ ಓಪನ್ ಮಾಡೋದು ಆಟೋಮೆಟಿಕ್ ಏನಿಲ್ಲ, ಮ್ಯಾನ್ಯುವಲ್. ಸೊ ಈ ರೀತಿ ಪ್ರೆಸ್ ಮಾಡಿ ಹೋಲ್ಡ್ ಇದು ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ, ಈ ರೇಂಜಿಗೆ ಓಪನ್ ಆಗುತ್ತೆ. ಮತ್ತೆ ಕ್ಲೋಸ್ ಮಾಡ್ಬೇಕಂದ್ರೆ ಸ್ವಿಚ್ ಗೀಚ್ ಏನೂ ಇಲ್ಲ ಇಲ್ಲಿ, ಮತ್ತೆ ಕೈಯಿಂದಾನೆ ಪುಷ್ ಮಾಡಿ ಈ ರೀತಿ ಕ್ಲೋಸ್ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ಟೊಯೋಟಾ ಫಾರ್ಚುನರ್ 2010 ಮಾಡೆಲ್ ಟೈಪ್ 1 ರಿವ್ಯೂ. ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಹೇಗಿದೆ ಅಂತ ತೋರಿಸಿದ್ದೀನಿ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.